Hi friends, welcome to the ASPN classes. So ನಾನು ಇವತ್ತಿನ ದಿವಸ ರಿಲೇಷನ್ ಫಂಕ್ಷನ್ ಅಲ್ಲಿ ಬಂದಿರುವಂತ ಎಕ್ಸರ್ಸೈಸ್ 1.2 ನ ಇವಾಗ ಸಾಲ್ವ್ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಸೊ 1.2 ಅಲ್ಲಿ ಫಂಕ್ಷನ್ ಮೇಲೆ ಬರುವಂತ 1 and 2 ಮೇಲೆ ಬರುವಂತ ಕ್ವೆಶ್ಚನ್ಸ್ ಗಳಿರುತ್ತೆ. ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇ ಕ್ವೆಶ್ಚನ್ ಏನಿದೆ ಅಂತಂದ್ರೆ ಶೋ ದಟ್ ದ ಫಂಕ್ಷನ್ f is r star to r star ಅಂತ ಕೊಟ್ಟಿದ್ದಾರೆ. f of x 1/x ಇದೆ. 1 and 2 ಚೆಕ್ ಮಾಡಬೇಕು. r star ಅಂದ್ರೆ ಇಲ್ಲಿ ಡಿಫೈನ್ ಮಾಡಿದ್ದಾರೆ ನೋಡಿ. ಏನಿದೆ r star ಅಂತಂದ್ರೆ ನಾನ್ ಜೀರೋ ರಿಯಲ್ ನಂಬರ್. ಕರೆಕ್ಟ್. ಸೊ ನಾನ್ ಜೀರೋ ರಿಯಲ್ ನಂಬರ್ ಇದ್ದಾಗ ಅಂದ್ರೆ ನಾನ್ ಜೀರೋ ರಿಯಲ್ ನಂಬರ್ ಅಂದ್ರೆ ಏನು, ಜೀರೋ ಅಂದ್ಬಿಟ್ಟು ಉಳಿದಿರೋ ಎಲ್ಲ ರಿಯಲ್ ನಂಬರು. ಓಕೆ, ಆ ಟೈಮಲ್ಲಿ 1 and 2 ಆಗುತ್ತೆ ಎಲ್ಲ ಚೆಕ್ ಮಾಡಬೇಕು. ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇದೆ. ಈ ಡೊಮೇನ್ ಏನಿದೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ದ ರಿಸಲ್ಟ್ ಇಫ್ ಟ್ರೂ. ಡೊಮೇನ್ ನಾನು ರಿಪ್ಲೇಸ್ ಮಾಡ್ತಾ ಇದ್ದೀನಿ. ಏನಂತ ರಿಪ್ಲೇಸ್ ಮಾಡ್ತಾ ಇದ್ದಾರೆ ಅವರು, ಎನ್ ಆಗಿ ರಿಪ್ಲೇಸ್ ಮಾಡ್ತಾ ಇದ್ದಾರೆ. ಆರ್ ಸ್ಟಾರ್ ಇದ್ದದನ್ನ ಎನ್ ತೊಗೊಂಡಿದ್ದಾರೆ. ಕೋ ಡೊಮೇನ್ ಆಸ್ ಇಟ್ ಈಸ್ ಆರ್ ಸ್ಟಾರ್ ಇಟ್ಟಿದ್ದಾರೆ ಸ್ಟೂಡೆಂಟ್ಸ್. ಅದರದ್ದು ರಿಸಲ್ಟ್ ನ ಚೆಕ್ ಮಾಡ್ಬೇಕು. ಇದು ಎರಡನೇ ಕ್ವಶನ್ ಆಗುತ್ತೆ. ಫಸ್ಟ್ ಕ್ವಶನ್ ನಾವು ಏನ್ ಪ್ರೂವ್ ಮಾಡ್ಬೇಕಾಗಿರೋದು, 1 and 2 ಆಗುತ್ತೆ ಅಂತ ಪ್ರೂವ್ ಮಾಡಬೇಕು. ಯಾವ ಫಂಕ್ಷನ್ ಇದ್ದಾಗ, ಫಂಕ್ಷನ್ ಎಫ್ ಈಸ್ ಆರ್ ಸ್ಟಾರ್ ಟು ಆರ್ ಸ್ಟಾರ್. ಆರ್ ಸ್ಟಾರ್ ಅಂದ್ರೆ ಜೀರೋ ಅಂದ್ಬಿಟ್ಟು ಉಳಿದಿರೋ ಎಲ್ಲ ರಿಸಲ್ಟ್ ನ ನಾವು ತಗೊಂಡಾಗ. ಓಕೆ, ಫಂಕ್ಷನ್ ಏನ್ ಕೊಟ್ಟಿದ್ದಾರೆ ಇಲ್ಲಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಸ್ಟೂಡೆಂಟ್ಸ್ 1/x ಇದೆ. ಅರ್ಥ ಆಯ್ತಾ? ಓಕೆ, ಫಸ್ಟ್ ನಾವು ಇಲ್ಲಿ 1 ನ ಚೆಕ್ ಮಾಡೋಣ. ಓಕೆ, 1 ಚೆಕ್ ಮಾಡ್ಬೇಕಂದ್ರೆ ಕಂಡೀಷನ್ ಪ್ರಕಾರ ಏನಾಗುತ್ತೆ ಇಲ್ಲಿ, ಎಫ್ ಆಫ್ ಎಕ್ಸ್ ಒನ್ ನಾವು ತಗೊಳ್ತೀವಿ. ಎಫ್ ಆಫ್ ಎಕ್ಸ್ ಒನ್ ಇಸ್ ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್ ಟು ಅಂತ ನಾನು ನಿಮ್ಗೆ ಹೇಳಿದೆ. ಎಫ್ ಆಫ್ ಎಕ್ಸ್ ಒನ್ ಅಂತಂದ್ರೆ ಇಲ್ಲಿ 1/x1 ಆಗುತ್ತೆ. ಅಗೇನ್ ಇಲ್ಲಿ 1/x2 ಆಗುತ್ತೆ. ಸೊ ಇದನ್ನ ನಾನು ರೆಸಿಪ್ರೋಕಲ್ ತಗೊಂಡೆ ಅಂತಂದ್ರೆ ಆಗ ಆನ್ಸರ್ x1 ಇಸ್ ಈಕ್ವಲ್ಸ್ ಟು x2 ಬಂದಾಗೆ ಸ್ಟೂಡೆಂಟ್ಸ್. ಕರೆಕ್ಟ್ ಅಲ್ವಾ? ಸೊ x1 ಇಸ್ ಈಕ್ವಲ್ಸ್ ಟು x2 ಬಂದ್ರೆ ಆಬ್ವಿಯಸ್ಲಿ ಇದು 1 ಆಗಿರುತ್ತೆ. ಇಲ್ಲ ನೀವು ಜನರಲ್ ಆಗಿ ನೀವು ಚೆಕ್ ಮಾಡ್ಬೋದು, ಜೀರೋ ಒಂದು ಬಿಡು ಅಂತ ಅವರೇ ಹೇಳಿದ್ದಾರೆ. ಯಾಕಂದ್ರೆ ಇಲ್ಲಿ ಜೀರೋ ತಗೊಂಡ್ಬಿಟ್ರೆ ಏನಾಗುತ್ತೆ, ಅದು ಫಂಕ್ಷನ್ ಡಿಫೈನ್ ಆಗಲ್ಲ. ಅದ್ರ ಸಲುವಾಗಿ ಜೀರೋ ಬಿಟ್ಟು ಎಲ್ಲ ರಿಯಲ್ ನಂಬರ್ ತಗೊಳ್ಳಿ ಅಂತ ಹೇಳಿದ್ದಾರೆ. ನೀವು ಯಾವುದೇ ವ್ಯಾಲ್ಯೂ ಹಾಕ್ತಾ ಹೋಗಿ ಅಗೇನ್ ಬೇರೆ ಬೇರೆ ಆನ್ಸರೇ ಬರುತ್ತೆ. ಓಕೆ, ಎರಡು ಡಿಫ್ರೆಂಟ್ ರಿಯಲ್ ನಂಬರ್ ಆನ್ಸರ್ ಸೇಮ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಇದು ಏನಾಗಿದೆ, 1 ಆಗಿದೆ. ಈ ತರ ಬರೀಬೇಕು ಸ್ಟೂಡೆಂಟ್ಸ್. ಎಫ್ ಈಸ್ 1 ಫಂಕ್ಷನ್ ಅಂತ ಬರೆದ್ರೆ ಇಲ್ಲಿಗೆ ನಿಮ್ದು 1 ಪಾರ್ಟ್ ಕಂಪ್ಲೀಟ್ ಆಯ್ತು. ಇನ್ನು ಆನ್ ಟು ಯಾವ ತರ ಪ್ರೂವ್ ಮಾಡಬೇಕು, ಆನ್ ಟುದು ಬಹಳ ಸಿಂಪಲ್ ಇದೆ. ಆನ್ ಟುನು ಆಗುತ್ತೆ ಅಂತಾನೆ ಹೇಳಿದ್ದಾರೆ. ಶೋ ದ್ಯಾಟ್ ಅಂತಿದೆ ಇಲ್ಲಿ. ಸೊ ಆಬ್ವಿಯಸ್ಲಿ ಇದು ಏನಾಗುತ್ತೆ, ಸ್ಯಾಟಿಸ್ಫೈ ಆಗುತ್ತೆ. y ಇಸ್ ಈಕ್ವಲ್ಸ್ ಟು ತಗೊಂತೀರಾ, 1/x ಇದೆ. ಇದನ್ನ ಎಫ್ ಆಫ್ ಎಕ್ಸ್ ಬದಲಿ y ಅಂತ ತಗೊಂಡಿದ್ದೀನಿ ನಾನು. ಎಕ್ಸ್ ನಾನು ಇಲ್ಲಿ ರೆಸಿಪ್ರೋಕಲ್ ತಗೋತೀನಿ. ಏನಾಗುತ್ತೆ, x ಇಸ್ ಈಕ್ವಲ್ಸ್ ಟು 1/y ಆಗುತ್ತೆ. ಸ್ಟೂಡೆಂಟ್ 1/y ಕೂಡ ಏನಾಗಿದೆ, ಬಿಲಾಂಗ್ಸ್ ಟು ಆರ್ ಸ್ಟಾರ್ ಆಗಿದೆ ಅಲ್ವಾ. ಆರ್ ಸ್ಟಾರ್ ಅಂದ್ರೆ ನಿಮ್ಮ ಡೊಮೇನ್ ಅಲ್ಲಿ ಇರಬೇಕು. ಸೊ y ಜಾಗದಲ್ಲಿ ನೀವು ಬೇಕಾದ ಒಂದು ರಿಯಲ್ ನಂಬರ್ ಹಾಕಿ, ಜೀರೋ ಅಂದ್ಬಿಟ್ಟು ಆಬ್ವಿಯಸ್ಲಿ ಅದೇನಾಗಿರುತ್ತೆ, ಒಂದು ರಿಯಲ್ ನಂಬರ್ ಆಗುತ್ತೆ. 2 ಹಾಕಿ, 3 ಹಾಕಿ, 1/3 ಅದು ಕೂಡ ರಿಯಲ್ ನಂಬರ್ ಆಗಿದೆ. -3 ಹಾಕಿ, ಅಗೇನ್ ಅದು ಕೂಡ ರಿಯಲ್ ನಂಬರ್ ಆಗಿದೆ. ಅಂದ್ರೆ ಇದು ಕಂಡೀಷನ್ ಸ್ಯಾಟಿಸ್ಫೈ ಮಾಡುತ್ತೆ. ಸ್ಯಾಟಿಸ್ಫೈ ಮಾಡಿದ್ಮೇಲೆ ಇನ್ನೊಂದು ಕಂಡೀಷನ್ ಹೇಳಿದ್ದೆ ನಾನು, ಎಕ್ಸಿಸ್ಟ್ ಚೆಕ್ ಮಾಡಬೇಕು. ಎಕ್ಸಿಸ್ಟ್ ಆಗುತ್ತಾ ಇಲ್ಲ ಅಂತ. ಈ ಪೂರ ರಿಸಲ್ಟ್ ಇದು ನಿಮ್ದು ಎಫ್ ಆಫ್ ಎಕ್ಸ್. ಈ ಎಕ್ಸ್ ಜಾಗದಲ್ಲಿ ಏನ್ ಹಾಕ್ಬೇಕು, 1/y. 1 ಡಿವೈಡ್ ಬೈ ಇಲ್ಲಿ ಎಕ್ಸ್ ಇದೆಯಲ್ಲ, ಎಕ್ಸ್ ಜಾಗದಲ್ಲಿ ಮತ್ತೆ 1/y ಹಾಕ್ತೀನಿ. ಇವಾಗ ಇದು ರೆಸಿಪ್ರೋಕಲ್ ತಗೊಂಡ್ಮೇಲೆ ಏನಾಗ್ಬಿಡುತ್ತೆ ಸ್ಟೂಡೆಂಟ್ಸ್, ಇದು y ಆನ್ಸರ್ ಆಗಿಬಿಡುತ್ತಾ, ಇದು ಮೇಲ್ಗಡೆ ಹೋಗ್ಬಿಡುತ್ತೆ. ಓಕೆ, ಯಾವಾಗ ನಿಮಗೆ y ಆನ್ಸರ್ ಬರುತ್ತೆ ಆಗ ನೀವು ಕನ್ಕ್ಲೂಷನ್ ಬರೀಬಹುದು, ಎಫ್ ಈಸ್ ಆನ್ ಟು. ಈ ಸ್ಟೆಪ್ ಮಾಡಲೇಬೇಕು. ಸೊ ನೆನ್ಪಿನಲ್ಲಿ ಇಟ್ಕೊಳ್ಳಿ, ಎಕ್ಸಿಸ್ಟೆನ್ಸ್ ಚೆಕ್ ಮಾಡೋದು ಅಂತ ಹೇಳ್ತಾರೆ. ಬಾ ಸ್ಟೂಡೆಂಟ್ಸ್ ಇದನ್ನ ಮಾಡಲ್ಲ, ಇದು ಬಿಲಾಂಗ್ಸ್ ಇದೆ ಅಂತ ಬರೋದು ಆನ್ ಟು ಅಂತ ಬರೀದ್ರೆ ಅಲ್ಲಿ ಮಾರ್ಕ್ಸ್ ಕಟ್ ಆಗುತ್ತೆ. ಓಕೆ, ಸೊ ಇದು ಫಸ್ಟ್ ಕ್ವಶನ್ ಆನ್ಸರ್ ಆಗಿದೆ. ಇದರಲ್ಲೇನೆ ಇನ್ನೂ ಒಂದು ಕ್ವಶನ್ ಇದೆ. ಕರೆಕ್ಟ್ ಅಲ್ವಾ? ಸೊ ಅದನ್ನ ನಾನು ಇವಾಗ ಸಾಲ್ವ್ ಮಾಡ್ತಾ ಇದ್ದೀನಿ. ಯಾವ ತರ ಮಾಡಬೇಕು ಅನ್ನೋದನ್ನ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ತಾ ಹೋಗಿ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದೀರಾ ಅಂತಂದ್ರೆ, ನಿಮ್ಮ ಫಂಕ್ಷನ್ ನ ಇಲ್ಲಿ ಚೇಂಜ್ ಮಾಡ್ಕೊ ಅಂತ ಹೇಳ್ತಾ ಇದಾರೆ ಅವರು. ಡೊಮೇನ್ ಅನ್ನ ಎನ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ರೇಂಜ್ ಕೋಡೊಮೇನ್ ಇದೆಯಲ್ಲ, ಅದು ಆಸ್ ಇಟ್ ಈಸ್ ಆರ್ ಸ್ಟಾರೇ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನ ನಾವು ಚೆಕ್ ಮಾಡಬೇಕು, 1 and 2 ಆಗುತ್ತಾ ಇಲ್ಲ. ಫಸ್ಟ್ ನಾವು 1 ಗೆ ಬರೋಣ. ಕರೆಕ್ಟಾ? ಸೊ 1 ಚೆಕ್ ಮಾಡ್ಕೋಬೇಕಂತಂದ್ರೆ ಇಲ್ಲಿ ಏನ್ ಹೇಳುತ್ತೆ, ಅಗೇನ್ ಫಾರ್ಮುಲಾ ಸೇಮ್ ಇದೆ, ಕ್ವಶನ್ ಸೇಮ್ ಇದೆ. ಇಲ್ಲಿನೂ ಕೂಡ ಆನ್ಸರ್ ಏನ್ ಬರುತ್ತೆ ಅಂತಂದ್ರೆ 1 ರಿಸಲ್ಟ್ ಸ್ಯಾಟಿಸ್ಫೈ ಆಗತ್ತಾ ಆಗಲ್ವಾ, ಅದು ಇಂಪಾರ್ಟೆಂಟ್ ಇದೆ ಸ್ಟೂಡೆಂಟ್ಸ್. ಸೊ ಎನ್ ಜಾಗದಲ್ಲಿ ನಾನೇನು ಫಿಲ್ಅಪ್ ಮಾಡ್ತಾ ಇದ್ದೀನಿ, ಫಸ್ಟ್ 1 ತಗೊಂತೀವಿ. 1/1 ಆನ್ಸರ್ 1 ಬರುತ್ತೆ. ಅಗೇನ್ ನೀವು 2 ತಗೊಂಡ್ರಿ ಅಂತ ಅನ್ಕೊಳ್ಳಿ, 1/2 ಆನ್ಸರ್ ಎಷ್ಟಾಗುತ್ತೆ, 0.5. ಸೊ ಆಬ್ವಿಯಸ್ಲಿ ಅದು ಕೂಡ ಇದೆ ರಿಸಲ್ಟ್ಸು. ಓಕೆ, ಸೊ ಕೆಲವೊಂದು ರಿಸಲ್ಟ್ಸ್ಗಳು ಇಲ್ಲಿ ಸ್ಯಾಟಿಸ್ಫೈ ಆಗತ್ತಾ ಆಗಲ್ವಾ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ. ಯಾವ ತರ, ಇವಾಗ ನೋಡಿ ಒಂದಿಷ್ಟು ಎಕ್ಸಾಂಪಲ್ ನಾನು ತಗೋತೀನಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 3 ತಗೊಂಡೆ ಅಂತ ಅನ್ಕೊಳ್ಳಿ. ಅಂದ್ರೆ ಎನ್ ವ್ಯಾಲ್ಯೂ 3 ಇದೆ. ಸೊ 1/3 ಆಗುತ್ತೆ. ಸೊ 1/3 ದ ಆನ್ಸರ್ ಎಷ್ಟಾಗುತ್ತೆ, 0.10 ಆಗುತ್ತೆ. 10 ಅಂದ್ರೆ 3 ಈ ತರ ಬರುತ್ತೆ. 0.333 ಅನ್ನೋದು ಏನಾಗಿದೆ, ಆಬ್ವಿಯಸ್ಲಿ ಇದು ಕೂಡ ಒಂದು ರಿಯಲ್ ನಂಬರ್ ಆಗಿದೆ. ರಿಯಲ್ ನಂಬರ್ ಇದೆಯಲ್ವಾ, ಎಸ್, ಜೀರೋ ಅಂತೂ ಬರಲ್ಲ. ಸೊ ಅಂದ್ರೆ ಇದು 1 ಸ್ಯಾಟಿಸ್ಫೈ ಮಾಡ್ತಾ ಇದೆ. ಓಕೆ, ಯಾವ್ದು ಬೇಕಾದ ನಂಬರ್ ತೊಗೊಳ್ಳಿ, ಎಲ್ಲಾದ್ರೂ ಆನ್ಸರ್ ಬೇರೆ ಬರುತ್ತೆ. 2 ಹಾಕಿದ್ರೆ 0.5 ಬರುತ್ತೆ. 4 ಹಾಕಿದ್ರೆ ಅಗೇನ್ 0.222 ಈ ತರ ಆನ್ಸರ್ ಬರುತ್ತೆ. ಅಂದ್ರೆ ಎಲ್ಲಾನು ಬೇರೆ ಬೇರೆ ಆನ್ಸರ್ಸ್ಗಳು ಬರುತ್ತೆ. ಹಾಗಾಗಿ ಇದೇನಾಗಿದೆ, 1 ಸ್ಯಾಟಿಸ್ಫೈ ಮಾಡ್ತಾ ಇದೆ. ಬಟ್ ಬರೀಬೇಕಂದ್ರೆ ಪ್ರೊಸೀಜರ್
ಸೇಮ್ ಆಲ್ರೆಡಿ ಏನು ಸೋಲ್ವ್ ಮಾಡಿದ್ರೆ ನೋಡಿ ಅದೇ ತರನಾಗಿನೇ ಬರೀಬೇಕು ಇಲ್ಲಿನೂ. ಯಾವ ಥರ ಎಫ್ ಆಫ್ x1 ಈಸ್ ಈಕ್ವಲ್ಸ್ ಟು ಎಫ್ ಆಫ್ x2, ಇಲ್ಲಿನೂ 1/x1 ಈಸ್ ಈಕ್ವಲ್ಸ್ ಟು 1/x2 ಅಂತ ಬರೀತೀರಾ. ಅಗೇನ್ ಇಲ್ಲಿ x1 ಈಸ್ ಈಕ್ವಲ್ಸ್ ಟು x2. ಇಲ್ಲಿ ನೀವು ಕನ್ಕ್ಲೂಷನ್ ಬರೀರಿ ಎಫ್ ಈಸ್ 1 ಅಂತ ಹೇಳಿ. ಓಕೆ, ಇನ್ನು ಮೇನ್ ಇಂಪಾರ್ಟೆಂಟ್ ಬರುವಂಥದ್ದು ಆನ್ ಟು ಸ್ಟೂಡೆಂಟ್ಸ್. ಆನ್ ಟು ಚೆಕ್ ಮಾಡ್ಬೇಕಂದ್ರೆ ಏನಾಗುತ್ತೆ, ಅಗೇನ್ ಇಲ್ಲಿನೂ ಸೇಮ್ ಪ್ರೊಸೀಜರ್ y ಈಸ್ ಈಕ್ವಲ್ಸ್ ಟು ಬರೀತೀರಾ. ಓಕೆ, y ಈಸ್ ಈಕ್ವಲ್ಸ್ ಟು 1/x, ಅಗೇನ್ x ಈಸ್ ಈಕ್ವಲ್ಸ್ ಟು ಬರೆದಾಗ 1/y ಬರುತ್ತೆ. ಈ 1/y ಅನ್ನೋದು ನಾಟ್ ಬಿಲಾಂಗ್ಸ್ ಟು n ಆಗಿದೆ. ಇಲ್ಲಿ ಅಬ್ಸರ್ವ್ ಮಾಡಿ, ಇದು ಬಹಳ ಇಂಪಾರ್ಟೆಂಟ್ ಸ್ಟೆಪ್ ಸ್ಟೂಡೆಂಟ್ಸ್. ಇವಾಗ ಏನು ಮಾಡ್ಕೊಂಡು ನಾವು ರೆಸಿಪ್ರೋಕಲ್ ತಗೊಂತೀವ. ಸೊ ರೆಸಿಪ್ರೋಕಲ್ ತಗೊಂಡ್ರೆ x ಈಸ್ ಈಕ್ವಲ್ಸ್ ಟು 1/y. ಇಲ್ಲಿದೆ ನೋಡಿ, ಇದೇ ಸ್ಟೆಪ್. ಓಕೆ, ಇಲ್ಲಿ ಏನಾಗಿದೆ, r ಸ್ಟಾರ್ ಇತ್ತು ಅಂದ್ರೆ ರಿಯಲ್ ನಂಬರ್ ಇತ್ತು, ಸೊ ಆಬ್ವಿಯಸ್ಲಿ ಬಿಲಾಂಗ್ಸ್ ಟು ಆಗಿತ್ತು. ಬಟ್ ಇಲ್ಲಿ ಏನಿದೆ, ನಮ್ದು ನ್ಯಾಚುರಲ್ ನಂಬರ್ ಇದೆ. ಸೊ ನ್ಯಾಚುರಲ್ ನಂಬರ್ ಇದೆ ಅಂದ್ರೆ ಇದು ಬಿಲಾಂಗ್ಸ್ ಟು ಆಗಲ್ಲ. ಯಾಕಂದ್ರೆ ಇವಾಗ ನೋಡಿ, y ವ್ಯಾಲ್ಯೂ ನೀವು 2 ತಗೊಂಡ್ರಿ ಅಂದ್ರೆ 1/2 ಅನ್ನೋದು ಏನಾಗಿದೆ, ನ್ಯಾಚುರಲ್ ನಂಬರ್ ಆಗಿಲ್ಲ. ಸೊ ಈ ರೀಸನ್ ಸಲುವಾಗಿ ಈ ರಿಸಲ್ಟು ಎಫ್ ಅನ್ನೋದು ನಾಟ್ ಆನ್ ಟು ಆಗಿದೆ ಸ್ಟೂಡೆಂಟ್ಸ್. 1 ಆಗುತ್ತೆ ಬಟ್ ಆನ್ ಟು ಆಗಲ್ಲ. ಯಾವಾಗ, ಇದು n ತಗೊಂಡಾಗ. ಬಟ್ ಮೊದಲಿಂದ ಆಬ್ವಿಯಸ್ಲಿ 0, 1 ಆನ್ ಟು ಎರಡು ಸ್ಯಾಟಿಸ್ಫೈ ಮಾಡ್ತಾ ಇದೆ. ಎಷ್ಟಿದೆ ನೋಡಿ ಈ ಒಂದು ಸೊಲ್ಯೂಷನ್. 2 ಕ್ವಶನ್ ಕೊಡಲ್ಲ, ಯಾವ್ದ್ರಲ್ಲಿ 1 ಕ್ವಶನ್ ಬರ್ಬೋದು ಸ್ಟೂಡೆಂಟ್ಸ್. ಅರ್ಥ ಆಯ್ತಲ್ವಾ? ಎಸ್, ನಾನು ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಸೆಕೆಂಡ್ ಕ್ವಶನ್ಗೆ. ಸೆಕೆಂಡ್ ಒನ್ನಲ್ಲಿ ನೋಡಿ, ಇಲ್ಲಿಂದ ಸೆಕೆಂಡ್ ಒನ್ನಲ್ಲಿ ಬಹಳಷ್ಟು ಕ್ವಶನ್ಸ್ಗಳಿದ್ದಾವೆ. ನಾನು ಒಂದೊಂದಾಗಿ ಇಲ್ಲಿ ಸಾಲ್ವ್ ಮಾಡ್ತಾ ಹೋಗ್ತಾ ಇದ್ದೀನಿ. ಈ ಮೂರದ್ದು ಒಂದೇ ಸೆಟ್ ಇದೆ. ಓಕೆ, ಸೊ ಈ ಮೂರನ್ನ ಯಾಕೆ ನಾನು ಒಂದೇ ಕಡೆ ಹಾಕಿದ್ದೀನಿ ಅಂದರೆ, ಎಲ್ಲ ರಿಸಲ್ಟ್ಸ್ ಅಲ್ಲಿ ಏನಾಗಿದೆಯಪ್ಪ ಅಂತಂದ್ರೆ x² ಇದೆ. ಸೊ ಫಂಕ್ಷನ್ ಫಿಕ್ಸ್ ಇದೆ. ಇಲ್ಲಿ ಡೊಮೇನ್ ರೇಂಜಸ್ಗಳು ಚೇಂಜಸ್ ಆಗಿದೆ. ಸೊ ಡೊಮೇನ್ ರೇಂಜಸ್ ಮೇಲೆ ಆನ್ಸರ್ಸ್ಗಳು ಚೇಂಜ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಅದ್ರ ಸಲುವಾಗಿ ಇದು ಬಹಳ ಬೆಸ್ಟ್ ಎಕ್ಸಾಂಪಲ್ ಇದೆ, ಅಬ್ಸರ್ವ್ ಮಾಡ್ತಾ ಹೋಗಿ. ಫಸ್ಟ್ ಒನ್ ನಾನು ಇದನ್ನ ಸಾಲ್ವ್ ಮಾಡ್ತಾ ಇದ್ದೀನಿ ನೋಡಿ. ಫಸ್ಟ್ ಒನ್ ಕೇಳಿದ್ರೆ n to n ಇದೆ ಫಂಕ್ಷನ್, ಅಗೇನ್ ಎಫ್ ಆಫ್ x ಇಸ್ ಈಕ್ವಲ್ಸ್ ಟು x² ಇದೆ. ಸೊ ಫಸ್ಟ್ ನಾವು ಏನು ಚೆಕ್ ಮಾಡ್ಕೋಬೇಕು, ಇಲ್ಲಿ 1 ಚೆಕ್ ಮಾಡ್ಕೋಬೇಕು. ಕರೆಕ್ಟಾ? ಸೊ 1 ಚೆಕ್ ಮಾಡ್ಬೇಕಂದ್ರೆ ಮೊದಲು ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕು, ಫಂಕ್ಷನ್ ಇದೆ ಎಫ್ ಆಫ್ x ಇಸ್ ಈಕ್ವಲ್ಸ್ ಟು x². ಸೊ ಪ್ರೊಸೀಜರ್ ಏನು ಹೇಳುತ್ತೆ, ಎಫ್ ಆಫ್ x1 ಇಸ್ ಈಕ್ವಲ್ಸ್ ಟು ಎಫ್ ಆಫ್ x2 ತಗೊಂತೀರಾ. ಅಗೇನ್ ಇಲ್ಲಿ ಏನಾಗುತ್ತೆ, x1² ಆಗುತ್ತೆ, ಇಲ್ಲಿನೂ x2² ಆಗುತ್ತೆ. ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿಬಿಟ್ರೆ ಎರಡು ಕಡೆ ಏನು ಬರುತ್ತೆ, +or-x1 ಇಲ್ಲಿ +or-x2 ಬರುತ್ತೆ. ನಮಗೆ ಕೊಟ್ಟಿರುವಂಥ ಫಂಕ್ಷನ್ ಏನಿದೆ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ನ್ಯಾಚುರಲ್ ನಂಬರ್ ಟು ನ್ಯಾಚುರಲ್ ನಂಬರ್ ಇದೆ. ಸೊ ನ್ಯಾಚುರಲ್ ನಂಬರ್ ಟು ನ್ಯಾಚುರಲ್ ನಂಬರ್ ಇದ್ದಾಗ ಈ ನೆಗೆಟಿವ್ ಬರುವಂಥ ಚಾನ್ಸಸ್ಸೇ ಇಲ್ಲ. ಕರೆಕ್ಟ್ ಅಲ್ವಾ? ಸೊ ಅಂದರೆ ನಾವು ಇಲ್ಲಿ ಏನು ಬರ್ಕೊಳ್ಬೋದು, x1 ಇಸ್ ಈಕ್ವಲ್ಸ್ ಟು x2 ಅಂತ ಬರೀಬೋದಲ್ವಾ? ಸೊ ಯಾವಾಗ x1 ಇಸ್ ಈಕ್ವಲ್ಸ್ ಟು x2 ಬರುತ್ತೆ, ಕೊಟ್ಟಿರುವಂಥ ಫಂಕ್ಷನ್ ಏನಾಗಿದೆ ಅಂದಂಗಾಯ್ತು, ಎಫ್ ಈಸ್ 1 ಅಂದರೆ ನ್ಯಾಚುರಲ್ ನಂಬರಲ್ಲಿ ಇದ್ದಾಗ ಫಂಕ್ಷನ್ 1 ಆಗೇ ಆಗುತ್ತೆ. ಯಾಕೆ, ಇವಾಗ ನೋಡಿ 1 ಹಾಕಿದ್ರೆ 1² ಆನ್ಸರ್ 1 ಬರುತ್ತೆ, 2 ಹಾಕಿದ್ರೆ 2² ಆನ್ಸರ್ 4 ಬರುತ್ತೆ, 5 ಹಾಕಿದ್ರೆ 5² ಆನ್ಸರ್ 25. ಅಂದರೆ ಬೇರೆ ಬೇರೆ ಆನ್ಸರ್ ಬರುತ್ತಲ್ಲ, ಯಾವುದು ಸೇಮ್ ಆನ್ಸರ್ ಬರಲ್ಲ. ಸೊ ಅಂದರೆ ಆಬ್ವಿಯಸ್ಲಿ ಇದೇನಾಗಿದೆ ಅಂದಂಗಾಯ್ತು, 1 ಸ್ಯಾಟಿಸ್ಫೈ ಮಾಡ್ತಾ ಇದೆ n to n ಇದ್ದಾಗ. ಓಕೆ, ಇದೇ ಫಂಕ್ಷನ್ ನಾವು ಇವಾಗ ಆನ್ ಟು ಚೆಕ್ ಮಾಡ್ಕೊಳ್ಳೋಣ, ಆನ್ ಟು ಆಗುತ್ತಾ ಇಲ್ಲ ಅಂತ. ಆನ್ ಟು ಆಗಬೇಕಂದ್ರೆ ಕ್ವಶನ್ ಏನು ಕೊಟ್ಟಿದ್ದಾರೆ ಇಲ್ಲಿ, ಎಫ್ ಆಫ್ x ಇಸ್ ಈಕ್ವಲ್ಸ್ ಟು x² ಇದೆ. ಸೊ ಇದನ್ನ y ಅಂತ ತಗೊಂತೀರಾ, y ಇಸ್ ಈಕ್ವಲ್ಸ್ ಟು x² ಆಗುತ್ತೆ. x ಇಸ್ ಈಕ್ವಲ್ಸ್ ಟು ಬರೆದ್ರೆ ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿದ್ರೆ ಈ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಇಲ್ಲಿ √y ಬರುತ್ತೆ. ಓಕೆ, ಈ √y ಅನ್ನೋದು ಬಿಲಾಂಗ್ಸ್ ಟು ನಮ್ಮ ಡೊಮೇನ್ ಏನಿದೆ ನ್ಯಾಚುರಲ್ ನಂಬರ್ ಅಲ್ಲಿ ಬರುತ್ತಾ. ಇವಾಗ ನೋಡಿ y ಜಾಗದಲ್ಲಿ ನಾನು 2 ಫಿಲಪ್ ಮಾಡಿದೆ ಅಂದ್ರೆ √2 ಏನಾಗುತ್ತೆ, ಅಗೇನ್ ಪಾಯಿಂಟ್ ವೈಸ್ ಆನ್ಸರ್ ಬರುತ್ತೆ. ಸೊ ಅದು ನ್ಯಾಚುರಲ್ ನಂಬರ್ ಆಗಲ್ಲ. 3 ಹಾಕಿ, ಅಗೇನ್ ಅದು ಕೂಡ 5 ಹಾಕಿ, ಅಂದರೆ ಈ ರೂಟ್ ಒಳಗಡೆ ಆಡ್ ನಂಬರ್ ಹಾಕ್ತಾ ಹೋದ್ರೆ ಅಗೇನ್ ಅದರ ರಿಸಲ್ಟ್ ಸಿಗಲ್ಲ. 4 ಹಾಕಿದ್ರೆ 2 ಬರುತ್ತೆ, ಬಟ್ ಕೆಲವೊಂದು ರಿಸಲ್ಟ್ಸ್ಗಳು 1 ಫೇಲ್ ಆದರೆ ಪೂರ ರಿಸಲ್ಟು ಸ್ಯಾಟಿಸ್ಫೈ ಮಾಡಲ್ಲ. ಅಂದರೆ ಇದು ನಾಟ್ ಬಿಲಾಂಗ್ಸ್ ಟು n ಇದೆ. ಅಂದರೆ ಕನ್ಕ್ಲೂಷನ್ ಏನಾಗುತ್ತೆ ಸ್ಟೂಡೆಂಟ್ಸ್, ಇದರದ್ದು ಕೊಟ್ಟಿರುವಂಥ ಫಂಕ್ಷನ್ನು ಎಫ್ ಅನ್ನೋದು ನಾಟ್ ಆನ್ ಟು 1 ಆಗುತ್ತೆ, ಬಟ್ ಆನ್ ಟು ಆಗಲ್ಲ. ಯಾವ ಕಂಡೀಷನಲ್ಲಿ, n to n ಇದ್ದಾಗ. ಅರ್ಥ ಆಯ್ತಲ್ವಾ? ಇವಾಗ ಸೇಮ್ ಇದೇ ಕ್ವಶನ್ನ ಅವರು ನೆಕ್ಸ್ಟ್ ಕ್ವಶನ್ ಅಲ್ಲಿ ಕೇಳ್ತಾ ಇದ್ದಾರೆ. ಏನಂತ ಅಂದ್ರೆ, ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಒನ್ ನೋಡಿ, ಇಲ್ಲಿ ಈ z to z ಇದ್ದಾಗ ಫಂಕ್ಷನ್ ಅಗೇನ್ ಸೇಮ್ ಇದೆ. z to z ಇದ್ದಾಗ ಇದು 1 ಆನ್ ಟು ಆಗುತ್ತೆ. z ಅಂದ್ರೆ ಇಲ್ಲಿ ಇಂಟೀಜರ್ ಬರುತ್ತೆ. ಇಂಟೀಜರ್ ಬಂದ್ರೆ ಇಲ್ಲಿ ನೆಗೆಟಿವ್ ನಂಬರ್ ಕೂಡ ಇನ್ಕ್ಲೂಡ್ ಆಯಿತು. ನೆಗೆಟಿವ್ ನಂಬರ್ ಯಾವಾಗ ಇನ್ಕ್ಲೂಡ್ ಆಗುತ್ತೆ, ಈ 1 ರಿಸಲ್ಟ್ ಚೇಂಜ್ ಆಗಿ ಹೋಗ್ಬಿಡುತ್ತೆ ಸ್ಟೂಡೆಂಟ್ಸ್. ಯಾಕೆ ಚೇಂಜಸ್ ಆಗುತ್ತೆ ಅಂದ್ರೆ ನೋಡಿ, ಮೊದಲಿಗೆ ಎಕ್ಸಾಂಪಲ್ ಕೊಡ್ತೀನಿ, ಆಮೇಲೆ ನಿಮಗೆ ಕ್ಲಿಯರ್ ಮಾಡ್ತೀನಿ. ಸೊ ಎಕ್ಸಾಂಪಲ್ ಪ್ರಕಾರ ನಾವು ನೋಡ್ತಾ ಹೋದ್ರೆ ಫಂಕ್ಷನ್ ಅಲ್ಲಿ ಕೊಟ್ಟಿರೋದೇನಿದೆ, ಎಫ್ ಆಫ್ x ಇಸ್ ಈಕ್ವಲ್ಸ್ ಟು x² ಇದೆ ಅಲ್ವಾ? ಸೊ ಇವಾಗ ನಾನು x ಜಾಗದಲ್ಲಿ 2 ಫಿಲಪ್ ಮಾಡಿದೆ ಅಂದ್ರೆ 2² ಆನ್ಸರ್ ಆಗುತ್ತೆ 4. ಇದೇ ರಿಸಲ್ಟ್ ಅಲ್ಲಿ ನಾನೇನ್ ಮಾಡ್ತಾ ಇದ್ದೀನಿ, ಇವಾಗ -2 ತಗೋತೀನಿ. ಯಾಕಂದ್ರೆ ಇಂಟೀಜರ್ ಅಲ್ಲಿ ನೆಗೆಟಿವ್ ನಂಬರ್ ಕೂಡ ಬರುತ್ತೆ. ಸೊ -2 ತಗೊಂಡ್ರೆ -2² ಆನ್ಸರ್ ಏನಾಗ್ಬಿಡುತ್ತೆ, +4 ಆಗುತ್ತೆ ಸ್ಟೂಡೆಂಟ್ಸ್ ಇದ್ರದ್ದು ರಿಸಲ್ಟು.
ಅಂದರೆ -2 ಆನ್ಸರ್ನು +4 ಬರುತ್ತೆ, +2 ಆನ್ಸರ್ ಅಂದರೆ 2 ಡಿಫರೆಂಟ್ ಎಲಿಮೆಂಟ್ಸ್ ಆರ್ ಹ್ಯಾವಿಂಗ್ ಸೇಮ್ ಇಮೇಜ್ ಅಂದರೆ ಅದೇನಾಯ್ತು 1 1 ಆಗಲ್ಲ. 3ದು -3ದು ಆನ್ಸರ್ 9 ಬರುತ್ತೆ, ಅಂದರೆ ಎರಡು ಬೇರೆ ಬೇರೆ ಇದೆ ಬಟ್ ಆನ್ಸರ್ ಸೇಮ್ ಅಂದರೆ 1 1 ಆಗಲ್ಲ. ಆದರೆ ನ್ಯಾಚುರಲ್ ನಂಬರಲ್ಲಿ ಏನಾಗಿತ್ತು 1 1 ಆಗಿತ್ತು, ಯಾಕಂದ್ರೆ ಅದರಲ್ಲಿ ನೆಗೆಟಿವ್ ನಂಬರ್ ಬರ್ತಿದ್ದಿಲ್ಲ, ಬಟ್ ಇದರಲ್ಲಿ ನೆಗೆಟಿವ್ ನಂಬರ್ಸ್ಗಳು ಬರುತ್ತೆ, ಅದಕ್ಕೆ ಆಗಲ್ಲ. ಸೊ ಬರಿಬೇಕಾದ್ರೆ ಯಾವುದು ಇದೇ ಎಕ್ಸಾಂಪಲ್ ತೊಗೊಂಡು ಬರೋದು ನಡೆಯುತ್ತೆ. ಯಾವ ಥರ f(2) is equals to f(-2) is equals to 4. ಎರಡು ಡಿಫ್ರೆಂಟ್ ಎಲಿಮೆಂಟ್ ಆನ್ಸರ್ ಸೇಮ್ ಬಂದಿದೆ, ಹಾಗಾಗಿ ಇದು 1 1 ಆಗಲ್ಲ, ನಾಟ್ 1 1 ಈ ಥರ ಬರೆದು ನಡೆಯುತ್ತೆ. ಇಲ್ಲ ನೀವು ಪ್ರೂಫ್ ಇದೇ ಮಾಡ್ತಿಲ್ಲ, ಇದನ್ನ ಯಾವ ಥರ ಬರಿಬೇಕು ನೋಡಿ. ಇವಾಗ x1² ಇದೆ, ಇದು ಈ ಕಡೆ ಬಂತು ಅಂದರೆ x2² ಆಗುತ್ತೆ. ಓಕೆ, ಇಸ್ ಈಕ್ವಲ್ಸ್ ಟು 0. ಇವಾಗ a² - b² ಫಾರ್ಮುಲಾ ಅಪ್ಲೈ ಮಾಡಬೇಕಾಗುತ್ತೆ. ಏನಿದೆ a² - b² ಫಾರ್ಮುಲಾ, x1 ಒಂದು ಸತಿ ಪ್ಲಸ್ ಬರುತ್ತೆ, ಒಂದು ಸತಿ ಮೈನಸ್ ಬರುತ್ತೆ, ಕರೆಕ್ಟ್ ಅಲ್ವಾ? ಇಸ್ ಈಕ್ವಲ್ಸ್ ಟು 0. a + b a - b ಇದು ನಿಮ್ಮದು ಫಾರ್ಮುಲಾ 10th ಸ್ಟಡಿ ಮಾಡಿದ್ದೀರಾ, ಕರೆಕ್ಟಾ? ಸೊ ಇವಾಗ ಇಸ್ ಈಕ್ವಲ್ಸ್ ಟು ತಗೋತೀರಾ, x1 + x2 ಇಸ್ ಈಕ್ವಲ್ಸ್ ಟು 0, ಇನ್ನೊಂದು x1 - x2 ಇಸ್ ಈಕ್ವಲ್ಸ್ ಟು 0. ಯಾವಾಗ ಇದು x1 ಈ ಕಡೆ ಹೋಯಿತು ಅಂತ ಅನ್ಕೊಳ್ಳಿ, ಅಂದರೆ x2 ಈ ಕಡೆ ಶಿಫ್ಟ್ ಆದರೆ -x2 ಆಗಿಬಿಡುತ್ತೆ, ಇಲ್ಲಿ ಪ್ಲಸ್ ಆಗಿಬಿಡುತ್ತೆ. ಅಂದರೆ ಕೆಲವೊಂದು ಕೇಸ್ಗಳಲ್ಲಿ ಕರೆಕ್ಟಾಗಿ ಬರ್ತಾ ಇದೆ ಆನ್ಸರ್, ಬಟ್ ಇಲ್ಲಿ ಏನಾಯ್ತು ನೋಡಿ, x1 ಇಸ್ ಈಕ್ವಲ್ಸ್ ಟು -x2 ಬರ್ತಾ ಇದೆ. ಈ ರೀಸನ್ ಸಲುವಾಗಿ ಕೊಟ್ಟಿರುವಂಥ ಫಂಕ್ಷನ್ f ನಾಟ್ 1 1. ಅರ್ಥ ಆಯ್ತಲ್ವಾ ಸ್ಟೂಡೆಂಟ್ಸ್? ಯಾವಾಗ z to z ತಗೊಂಡಿದ್ದೀರಿ ನೀವು, ಓಕೆ, z to z ತಗೊಂಡ್ರೆ 1 1 ಆಗಲ್ಲ, ಅರ್ಥ ಆಯ್ತಾ? ಇನ್ನು ಆನ್ ಟು ಏನಾಗುತ್ತೆ ಅದನ್ನು ಚೆಕ್ ಮಾಡೋಣ. ಸೊ ಪ್ರೊಸೀಜರ್ ಪ್ರೂಫ್ ಇಲ್ಲಿ ಸೇಮೇ ಇರುತ್ತೆ, ಓಕೆ, ಇದನ್ನ ಮಾತ್ರ ಚೇಂಜಸ್ ಮಾಡ್ಕೋಬೇಕು ನಾವಿಲ್ಲಿ. ಓಕೆ, ಸೊ ಇಲ್ಲಿ ಏನಾಗಿದೆ ನೋಡಿ, ಕೊಟ್ಟಿರುವಂಥ ರಿಸಲ್ಟ್ x ಇಸ್ ಈಕ್ವಲ್ಸ್ ಟು √y ಬಂತು. ಈ √y ಇವಾಗ ನಮ್ಮ ಡೊಮೇನ್ ಏನಾಗಿದೆ z ಆಗಿದೆ. ಈ z ಅಲ್ಲಿ ಇದೇನಾ ಇದು, ಅಗೇನ್ √3 ಹಾಕಿ, √4 ಹಾಕಿ, √6 ಹಾಕಿ, ಅಗೇನ್ ಅದು ಕೂಡ ಪಾಯಿಂಟ್ ಅಲ್ಲಿ ಬರುತ್ತೆ, ಅದು ಇಂಟೀಜರ್ ಅಲ್ಲಿ ಇಲ್ಲ, ಅಂದ್ರೆ ಇದು ಕೂಡ ನಾಟ್ ಬಿಲಾಂಗ್ಸ್ ಟು ಆರ್, ಅಂದ್ರೆ ಇದು ಏನಾಗಿದೆ f ಈಸ್ ನಾಟ್ ಆನ್ ಟು 1 1 ಆಗಿಲ್ಲ, ಆನ್ ಟು ಆಗಿಲ್ಲ. ಯಾವಾಗ z to z ತಗೊಂಡಾಗ. ಅರ್ಥ ಆಗ್ತಾ ಇದೆ ಅಲ್ವಾ? ಸೊ ಎಷ್ಟು ಡಿಫರೆನ್ಸ್ ಇದೆ ನೋಡಿ, ಎಲ್ಲಾನು ಡಿಪೆಂಡ್ ಆಗೋದು ನಿಮ್ಮ ಡೊಮೇನ್ ಮತ್ತೆ ರೇಂಜ್ ಮೇಲೆ. ಸೊ ಫ್ರೆಂಡ್ಸ್, ಇದನ್ನ ಅವರು 5 ಮಾರ್ಕ್ಸ್ಗೂ ಕೇಳ್ಬೋದು, ಇಷ್ಟು ಸಿಂಪಲ್ ಇರುವಂಥ ಕ್ವಶನ್. ಬರೀಬೇಕಾದ್ರೆ ಎಲ್ಲ ಪ್ರಾಪರ್ ರಿಸಲ್ಟ್ನ ಬರೆದ್ರೆ ಮಾತ್ರ 5 ಮಾರ್ಕ್ಸ್ ಸಿಗುತ್ತೆ. ಯಾಕಂದ್ರೆ ಇವಾಗ ಆಲ್ರೆಡಿ 5 ಮಾರ್ಕ್ಸ್ ಕೇಳುವಂಥ ಕ್ವಶನ್ಸ್ ಭಾಳಷ್ಟು ಡೆಲಿಟೆಡ್ ಆಗಿರೋದ್ರಿಂದ ಉಳಿದಿರೋದು ಈ 1 1 ಆನ್ ಟು ಕಾನ್ಸೆಪ್ಟ್ ಮೇಲೇ ಅವ್ರು 5 ಮಾರ್ಕ್ಸಿಗೆ ಕೇಳಬೇಕು. ಓಕೆ, ಸೊ ಅದ್ರ ಸಲುವಾಗಿ ಪ್ರಾಪರ್ ಆಗಿ ಬರೀದನ್ನ ಪ್ರಾಕ್ಟೀಸ್ ಮಾಡಿ. ಓಕೆ, ಇನ್ನು ಇದರಲ್ಲೇ ಇನ್ನೂ ಒಂದು ಕ್ವಶನ್ ಇದೆ ಸ್ಟೂಡೆಂಟ್, ಸೇಮ್ ಫಂಕ್ಷನ್ನು, ಆದರೆ ಏನು ಚೇಂಜಸ್ ಮಾಡಿದ್ದಾರೆ ಅಂತಂದರೆ ಡೊಮೇನ ರೇಂಜ್, ಇಲ್ಲಿ ಮತ್ತೆ ಡೊಮೇನ ರೇಂಜ್ ಮತ್ತೆ ಚೇಂಜ್ ಮಾಡಿದ್ದಾರೆ. ಇಲ್ಲಿ ಏನಿದೆ ನೋಡಿ, R to R ಇದ್ದಾಗ ಅಗೇನ್ f(x) ಇಸ್ ಈಕ್ವಲ್ಸ್ ಟು x ಇತ್ತು, ಮತ್ತೆ ಇದರ ಆನ್ಸರ್ ಚೇಂಜ್ ಇದೆ ನೋಡಿ. ಇಲ್ಲಿ R to R ತಗೊಂಡ್ವಿ ಅಂತಂದ್ರೆ ಇದರ ರಿಸಲ್ಟ್ ಅಲ್ಲಿ ನೆಗೆಟಿವ್ ನಂಬರ್ಸ್ಗಳನ್ನು ಇದಾವೆ, ಪಾಸಿಟಿವ್ ನಂಬರ್ಸ್ಗಳನ್ನು ಇದಾವೆ. ಓಕೆ, ಸೊ ಇಲ್ಲಿನೂ 2 ಹಾಕಿದ್ರಿ, -2 ಹಾಕಿದ್ರಿ, ಮತ್ತೆ ಆನ್ಸರ್ ಏನಾಗುತ್ತೆ ಬೇರೆ ಸೇಮ್ ಆನ್ಸರ್ ಬಂದ್ಬಿಡುತ್ತೆ. -2 ಆನ್ಸರ್ 4 +2 ಆನ್ಸರ್ ಅಗೇನ್ ಪಾಯಿಂಟ್ ವ್ಯಾಲ್ಯೂನ ಹಾಕ್ಬೋದು ನೀವು. ಅಗೇನ್ ನೆಗೆಟಿವ್ ಪಾಸಿಟಿವ್ ಆನ್ಸರ್ಸ್ಗಳು ಬರುತ್ತೆ, ಅಗೇನ್ ಆನ್ಸರ್ ಮಾತ್ರ ಪಾಸಿಟಿವ್ನೇ ಬರುತ್ತೆ, ಅಂದ್ರೆ 2 ಡಿಫರೆಂಟ್ ಎಲಿಮೆಂಟ್ಸ್ ಆನ್ಸರ್ ಸೇಮ್ ಬರುತ್ತೆ. ಅಗೇನ್ ಪ್ರೂಫ್ ಮಾತ್ರ ಆಸ್ ಇಟ್ ಈಸ್ 1 1, ಯಾಕಂದ್ರೆ ಇದನ್ನು 1 1 ಸ್ಯಾಟಿಸ್ಫೈ ಮಾಡಲ್ಲ. ಯಾವಾಗ ಸ್ಯಾಟಿಸ್ಫೈ ಆಗಿತ್ತು, ನ್ಯಾಚುರಲ್ ನಂಬರ್ ತಗೊಂಡಾಗ ಮಾತ್ರ ಸ್ಯಾಟಿಸ್ಫೈ ಆಗಿತ್ತು. ಇಲ್ಲಿ ನೋಡಿ, ರಿಯಲ್ ನಂಬರ್ ಅಲ್ಲಿ 3 ಇದೆ, -3 ಇದೆ, ಎರಡರದ್ದು ಆನ್ಸರ್ +9 ಬರುತ್ತೆ. ಸೊ ಆದ ಕಾರಣ ಇದೇನಾಗ್ಬಿಡ್ತು 1 1 ಸ್ಯಾಟಿಸ್ಫೈ ಮಾಡಿಲ್ಲ. ಇನ್ನು ಆನ್ ಟುಗೆ ಬಂದ್ರೆ, ಆನ್ ಟು ಅಲ್ಲಿ ಇಲ್ಲಿ ಸ್ವಲ್ಪ ಚೇಂಜಸ್ ಇದೆ. ಯಾಕೆ ಚೇಂಜಸ್ ಇದೆ ಅಂದ್ರೆ ಪ್ರೂಫ್ ಮಾತ್ರ ಅಗೇನ್ ಸೇಮ್ ಇರುತ್ತೆ ಇಲ್ಲಿ ತನ. ಓಕೆ, ಸೊ ಇಲ್ಲಿ √y ಬಂದಿದೆ, ಈ √y ಬಿಲಾಂಗ್ಸ್ ಟು R ಆಗತ್ತಾ? ನಮ್ದು ಡೊಮೇನ್ ಏನಿದೆ R ಇದೆ. ಓಕೆ, ಕಮೆಂಟ್ ಬಾಕ್ಸ್ ಅಲ್ಲಿ ಇದು ಇವಾಗ ಬಿಲಾಂಗ್ಸ್ ಟು √y ನ ನಾವು ರಿಯಲ್ ನಂಬರ್ ಬರೀಬಹುದಾ? ಓಕೆ, 2 ಮಿನಿಟ್ಸ್ ನಿಮಗೆ ಟೈಮ್ ಕೊಡ್ತಾ ಇದ್ದೀನಿ, ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇದು ಬಿಲಾಂಗ್ಸ್ ಟು R ಆಗುತ್ತೆ. ಇವಾಗ √5 ಇದು ರಿಯಲ್ ನಂಬರ್ ಆಗುತ್ತೆ, √6 ರಿಯಲ್ ನಂಬರ್ ಆಗುತ್ತೆ, √7 ರಿಯಲ್ ನಂಬರ್ ಆಗುತ್ತೆ, ಅದೇನೇ ಆನ್ಸರ್ ಬಂದರೂ ಆಗುತ್ತೆ. ಬಟ್ ಆದರೂ ಕೂಡ ಇದನ್ನ ನಾನು ನಾಟ್ ಬಿಲಾಂಗ್ಸ್ ಟು R ಅಂತಾನೆ ಬರೀತೀನಿ. ಯಾಕೆ? ಕೆಲವೊಂದಿಷ್ಟು ನಂಬರ್ಸ್ಗಳಿದ್ದಾವೆ ಫ್ರೆಂಡ್ಸ್. ಯಾವ ತರ ಅಂದ್ರೆ ಇಲ್ಲಿ ರೂಟ್ ಇದೆ, ರೂಟ್ ಒಳಗೆ ನಾನು -3 ತಗೋಬೋದಲ್ವಾ? -3 ರಿಯಲ್ ನಂಬರ್ ಇದೆ. ಸೊ -3 ಹಾಕಿದ್ರೆ ಇದನ್ನ ನಾವು ರಿಯಲ್ ನಂಬರ್ ಅಂತ ಕರೆಯಲ್ಲ, ಕಾಂಪ್ಲೆಕ್ಸ್ ನಂಬರ್ ಅಂತ ಕರಿತೀವಿ. ಸೊ ದಿಸ್ ಇಸ್ ನಾಟ್ ಅ ರಿಯಲ್ ನಂಬರ್. -3 ನೆಗೆಟಿವ್ ನಂಬರ್ ರೂಟ್ ಒಳಗೆ ಬರೋದಿಲ್ಲ. ಇಲ್ಲಿವರೆಗೂ ನೀವು ರೂಟ್ ಒಳಗೆ ನೆಗೆಟಿವ್ ಆನ್ಸರ್ ಯೂಸೇ ಮಾಡಿಲ್ಲ, ಸೊ ಅದನ್ನ ಬರೀಲಿಕ್ಕೆ ಬರೋದೇ ಇಲ್ಲ, ಪಾಸಿಟಿವ್ನೇ ಯೂಸ್ ಮಾಡಬೇಕು. ಸೊ ಈ ರೀಸನ್ ಸಲುವಾಗಿ ನೆಗೆಟಿವ್ ನಂಬರ್ ತಗೋಬಹುದು, ಯಾಕಂದ್ರೆ ರಿಯಲ್ ನಂಬರ್ಸ್ಗಳಿದೆ. 5 -5 -6 -7 ಯಾವ ಬೇಕಾದ ನೆಗೆಟಿವ್ ನಂಬರ್ ಆಗಿ ಅದು ರಿಯಲ್ ನಂಬರ್ ಆಗಲ್ಲ. ಆದ ಕಾರಣ ಇದು ನಾಟ್ ಬಿಲಾಂಗ್ಸ್ ಟು R ಆಗಿ ಇಲ್ಲಿನೂ ಕನ್ಕ್ಲೂಷನ್ ಏನಾಗ್ಬಿಡುತ್ತೆ, f ಈಸ್ ನಾಟ್ ಆನ್ ಟು. ಇಲ್ಲಿನೂ 1 1 ಆಗಿಲ್ಲ, ಆನ್ ಟೂನು ಆಗಿಲ್ಲ. ಇವಾಗ ಅರ್ಥ ಆಯ್ತಲ್ವಾ ಸ್ಟೂಡೆಂಟ್ಸ್? ಪ್ರಾಪರ್ ಆಗಿ ಇನ್ನೊಂದ್ಸತಿ ಅರ್ಥ ಮಾಡ್ಕೊಳ್ಳಿ. ಪ್ರಾಪರ್ ರಿಸಲ್ಟ್ಸ್ಗಳು ಆಸ್ ಇಟ್ ಈಸ್ ಇರುತ್ತೆ, ಫಂಕ್ಷನ್ ಆಸ್ ಇಟ್ ಈಸ್ ಇರುತ್ತೆ, ಬಟ್ ಡೊಮೇನ್ ಕೋಡೊಮೇನ್ ಮೇಲೆ ಆನ್ಸರ್ಸ್ಗಳು ಚೇಂಜ್ ಆಗ್ತಾ ಹೋಗುತ್ತೆ.
ಓಕೆ, ಇದೇ ತರನಾಗಿ ನೆಕ್ಸ್ಟ್ ಇನ್ನೂ 2 ಕ್ವಶನ್ಸ್ಗಳಿದಾವೆ. ಇಲ್ಲಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಕ್ಯೂಬ್ ಇದೆ. ಇದನ್ನು ಸ್ವಲ್ಪ ಫಾಸ್ಟ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಫಸ್ಟ್ ಏನಿದೆ, ನ್ಯಾಷನಲ್ ನಂಬರ್ ಟು ನ್ಯಾಷನಲ್ ನಂಬರ್. ಫಸ್ಟ್ 1 1 ಚೆಕ್ ಮಾಡ್ತೀರಾ. ನಾನು ಇವಾಗ 4th ಕ್ವಶನ್ ಸಾಲ್ವ್ ಮಾಡ್ತಾ ಇರೋದು. 1 1 ಚೆಕ್ ಮಾಡ್ಬೇಕು. ಇವಾಗ 1 1 ಚೆಕ್ ಮಾಡ್ಬೇಕಂದ್ರೆ ಅಗೇನ್ ಇಲ್ಲಿ ಏನಾಗುತ್ತೆ, ಎಫ್ ಆಫ್ ಎಕ್ಸ್ 1 ಇಸ್ ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್ 2 ಹಾಕ್ತೀರಾ. ಇಲ್ಲಿ ಎಕ್ಸ್ 1 ಕ್ಯೂಬ್ ಇಸ್ ಈಕ್ವಲ್ಸ್ ಟು ಎಕ್ಸ್ 2 ಕ್ಯೂಬ್ ಅಂತ ಬರೀತೀರಾ. ನ್ಯಾಷನಲ್ ನಂಬರ್ ಇದೆ, ಅಗೇನ್ ಇಲ್ಲಿ ಪಾಸಿಟಿವ್ ನಂಬರ್ ಆಗುತ್ತೆ. 1 ಹಾಕಿದ್ರೆ 1 ಕ್ಯೂಬ್ ಆನ್ಸರ್ 1, 2 ಹಾಕಿದ್ರೆ 8 ಬರುತ್ತೆ, 3 ಹಾಕಿದ್ರೆ 27, ಬೇರೆ ಬೇರೆ ಆನ್ಸರ್ ಬರುತ್ತೆ. ಕ್ಯೂಬ್ ರೂಟ್ ಹಾಕಿದ್ಮೇಲೆ ಇದನ್ನ ಚೆಕ್ ಮಾಡಿದ್ಮೇಲೆ ಎಕ್ಸ್ 1 ಇಸ್ ಈಕ್ವಲ್ಸ್ ಟು ಎಕ್ಸ್ 2 ಬರುತ್ತೆ. ಇಲ್ಲಿ ಏನಾಗಿದೆ, ಎಫ್ ಈಸ್ 1 1. ಎಫ್ ಅನ್ನೋದೇನಾಗಿದೆ ಇಲ್ಲಿ 1 1 ಆಗಿದೆ ಸ್ಟೂಡೆಂಟ್ಸ್. ಬೇಕಾದ ನಂಬರ್ ಹಾಕಿ ನೋಡಿ, ಯಾವುದು ಸೇಮ್ ಆನ್ಸರ್ ಬರೋದೇ ಇಲ್ಲ. ಇದರಲ್ಲಿ ನೆಗೆಟಿವ್ ನಂಬರ್ ಇಲ್ಲ, ಸೊ ಪಾಸಿಟಿವ್ನೇ ಇರುತ್ತೆ. ಸೊ 1 1 ಆಗಿದೆ. ಇನ್ನು ಆನ್ ಟೂಗೆ ಬಂದರೆ ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ಬಹಳ ಇಂಪಾರ್ಟೆಂಟು. ಆನ್ ಟು ಅಲ್ಲಿ ಏನಿದೆ, ಅಗೇನ್ ಫಂಕ್ಷನ್ ನ ತಗೊಂತೀರಾ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನಿದೆ, y ಇಸ್ ಈಕ್ವಲ್ಸ್ ಟು ಎಕ್ಸ್ ಕ್ಯೂಬ್ ಅಂತ ಬರೀತೀರಾ. ಅಗೇನ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಬರೆದ್ರೆ ಏನಾಗ್ಬಿಡುತ್ತೆ, ಇಲ್ಲಿ ಕ್ಯೂಬ್ ರೂಟ್ ಆಫ್ y ಆಗುತ್ತೆ. ಕ್ಯೂಬ್ ರೂಟ್ ಆಫ್ y ಇದು ನಿಮ್ದು ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ ಅಲ್ಲಿ ಬರುತ್ತಾ? ಆಬ್ವಿಯಸ್ಲಿ ಬರೋದಿಲ್ಲ. ಅಗೇನ್ 3 4 ಅಗೇನ್ ಪಾಯಿಂಟ್ ವೈಸ್ ಆನ್ಸರ್ಸ್ಗಳು ಬರುವಂಥದ್ದು. ಸೊ ಇದು ಏನಾಗಿದೆ, ನಾಟ್ ಬಿಲಾಂಗ್ಸ್ ಟು ಎನ್ ಆಗುತ್ತೆ. ಅಗೇನ್ ಇಲ್ಲಿ ಕನ್ಫ್ಯೂಷನ್, ಎಫ್ ಇಸ್ ನಾಟ್ ಆನ್ ಟು. ಅರ್ಥ ಆಯ್ತಲ್ವಾ? ಸೊ ಇದೇ ತರನಾಗಿ ಆನ್ಸರ್ಸ್ನ ಸಾಲ್ವ್ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ಒನ್ ಇದೇ ಕ್ವಶನ್, ಇಂಟೀಜರ್ ಟು ಇಂಟೀಜರ್. ಇದನ್ನ ನೀವು ಟ್ರೈ ಮಾಡಿ ಸ್ಟೂಡೆಂಟ್ಸ್. ಯಾವ ಥರ, ಇಂಟೀಜರ್ ಅಲ್ಲಿ ಅಗೇನ್ ನೆಗೆಟಿವ್ ನಂಬರ್ ಬರುತ್ತೆ. ನೆಗೆಟಿವ್ ನಂಬರ್ ಬಂದರೂ ಕೂಡ ಇದು 1 1 ಆಗುತ್ತೆ. ಯಾವಾಗ ಈ ಕ್ವಶನ್, ಇವಾಗ ಫಿಫ್ತ್ ಒನ್ನಲ್ಲಿ 1 1 ಆಗುತ್ತೆ. ಯಾಕೆ ಅಂತ ನೋಡ್ತಾ ಹೋಗಿ, ಎಫ್ ಆಫ್ ಎಕ್ಸ್ ಕ್ಯೂಬ್ 2 ಅದನ್ನೇ ಚೆಕ್ ಮಾಡೋಣ. 2 ಹಾಕಿದ್ರೆ 2 ಕ್ಯೂಬ್ದ ಆನ್ಸರ್ ಏನು ಬರುತ್ತೆ, 8 ಬರುತ್ತೆ. ಇಂಟೀಜರ್ಸ್ ಅಲ್ಲಿ ನೆಗೆಟಿವ್ ವ್ಯಾಲ್ಯೂಸ್ ಕೂಡ ಇದೆ. ಸೊ -2 ಹಾಕಿದೆ ಅಂತ ಅನ್ಕೊಳ್ಳಿ. -2 ಕ್ಯೂಬ್ದ ಆನ್ಸರ್ ಏನು ಬರುತ್ತೆ, -8 ಬರುತ್ತೆ ಸ್ಟೂಡೆಂಟ್ಸ್. ಇಲ್ಲಿ ಪ್ಲಸ್ ಆಗಲ್ಲ, ಯಾಕಂದ್ರೆ 3 ಸತಿ ಮೈನಸ್ ಮಾಡಿದಾಗ ಅಗೇನ್ ಮತ್ತೆ ಮೈನಸ್ ಬರುತ್ತೆ. ಮೈನಸ್ ಪ್ಲಸ್ ಮೈನಸ್ ಎರಡು ಬೇರೆ ಬೇರೆ. ಒಂದು -8 ಬಂದಿದೆ, ಒಂದು +8 ಬರುತ್ತೆ. ಅಂದ್ರೆ ಎಲ್ಲಾನು ಆನ್ಸರ್ ನೆಗೆಟಿವ್ನೇ ಬರುತ್ತೆ, ಪಾಸಿಟಿವ್ನೇ ಬರುತ್ತೆ. ಯಾವಾಗ ಎಕ್ಸ್ ಕ್ಯೂಬ್ ತಗೊಂಡಾಗ ಈ ಸಿಚುವೇಶನ್ ಅಲ್ಲಿ ಆನ್ಸರ್ 1 1 ಸ್ಯಾಟಿಸ್ಫೈ ಮಾಡುತ್ತೆ. ಆನ್ ಟುಗೆ ಬಂದ್ರೆ ಅಗೇನ್ ಇಲ್ಲಿನೂ ನಾಟ್ ಪಾಸಿಬಲ್, ಇದನ್ನು ಬಿಲಾಂಗ್ಸ್ ಟು ಝೆಡ್ ಇಲ್ಲ. ಅಗೇನ್ ಇಲ್ಲಿ ಏನಿದೆ, ನಾಟ್ ಆನ್ ಟು.